ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಂಥವ್ರನ್ನೆಲ್ಲ ಏನು ಮಾಡಬೇಕು ಹೇಳಿ? ಯಾರು ದೇಶದ ಭದ್ರತೆ ಜೊತೆಗೆ ವೀರ ಯೋಧರ ಪ್ರಾಣಗಳ ಜೊತೆಗೆ ಆಟ ಆಡ್ತಾರೆ ಅಂಥವ್ರನ್ನ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸದೇ ಇದ್ರೆ ಒಂದು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇವುಗಳನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ತೇಜಸ್ ಯುದ್ಧ ವಿಮಾನಗಳಿವೆ ಅಲ್ವಾ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಆತಂಕದ ಅಂಶ ಹೊರಬೀಳ್ತಾ ಇದೆ. ಯುದ್ಧ ವಿಮಾನಗಳನ್ನು ತಯಾರು ಮಾಡೋ HAL ತೇಜಸ್ಸಿಗೆ ಯುದ್ಧ ವಿಮಾನಗಳ ಬಿಡಿ ಭಾಗಗಳನ್ನು ಸರಬರಾಜು ಮಾಡ್ತಾ ಇದ್ದ ಕಂಪನಿಯೊಂದರ ವಿರುದ್ಧ, ಅದರ CEO ವಿರುದ್ಧ ವಂಚನೆಯ ದೂರನ್ನ ದಾಖಲು ಮಾಡಿದೆ. ಆ ಕಂಪನಿ ತಾನು ಸರಬರಾಜು ಮಾಡಿದ್ದ ಬಿಡಿ ಭಾಗಗಳ ಸುರಕ್ಷತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಲವಾರು ಟೆಸ್ಟ್ ರಿಪೋರ್ಟುಗಳನ್ನು ನಕಲು ಮಾಡಿಕೊಟ್ಟಿದೆ. ಪರೀಕ್ಷೆಗೆ ಒಳಪಡಿಸದೆ ಅತಿ ಸೂಕ್ಷ್ಮ ಭಾಗಗಳನ್ನು HALಗೆ ಸರಬರಾಜು ಮಾಡಿದೆ. ಈ ಬಗ್ಗೆ ಬೆಂಗಳೂರಿನ HAL ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಮತ್ತು ಈ ಅವ್ಯವಹಾರ ನಮ್ಮ ರಕ್ಷಣಾ ಇಲಾಖೆಯ ಉಪಕರಣಗಳು, ಅದರಲ್ಲಿ ಬಳಸ್ತಾ ಇರೋ ಬಿಡಿ ಭಾಗಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಿದು HAL ಬಿಡಿ ಭಾಗಗಳ ಹಗರಣ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ತೇಜಸ್ ಯುದ್ಧ ವಿಮಾನವೊಂದು ವೈಮಾನಿಕ ಪ್ರದರ್ಶನದ ಸಂದರ್ಭದಲ್ಲಿ ಪತನಗೊಳ್ತು. ಅದು ಭಾರತಕ್ಕಾದ ದೊಡ್ಡ ಅವಮಾನ ಕೂಡ. ಅಷ್ಟೇ ಅಲ್ಲ, ಆ ಅಪಘಾತ ತೇಜಸ್ ಯುದ್ಧ ವಿಮಾನಗಳ ಖರೀದಿಗೆ ಆಸಕ್ತಿ ತೋರ್ತಾ ಇದ್ದ ಕೆಲ ದೇಶಗಳಲ್ಲಿ ನಮ್ಮ ಯುದ್ಧ ವಿಮಾನಗಳ ಬಗ್ಗೆ ಸಂಶಯ ಹುಟ್ಟೋ ಹಾಗೆ ಮಾಡ್ತು. ಕೇವಲ ಯುದ್ಧ ವಿಮಾನಗಳು ಮಾತ್ರ ಅಲ್ಲ, ಭಾರತದ ರಕ್ಷಣಾ ಉಪಕರಣಗಳ ಬಗ್ಗೆ ಕೂಡ ಒಮ್ಮೆ ಸಣ್ಣ ಅನುಮಾನದ ದೃಷ್ಟಿಯಿಂದ ನೋಡೋ ಥರದ ಪರಿಸ್ಥಿತಿಗೆ ಅದು ಕಾರಣ ಆಯಿತು. ಅದರ ಬೆನ್ನಲ್ಲೇ ಇದೇ ವರ್ಷ ಫೆಬ್ರವರಿಲಿ ಗುಜರಾತ್ನ ನಾಲಿಯಾ ಏರ್ಬೇಸ್ ಅಲ್ಲಿ ರನ್ವೇಲಿ ಬ್ರೇಕ್ ಸಮಸ್ಯೆಗೆ ತುತ್ತಾಗಿ ತೇಜಸ್ ಯುದ್ಧ ವಿಮಾನವೊಂದು ಡ್ಯಾಮೇಜ್ಗೀಡಾಯಿತು. ಇನ್ನು 2024ರಲ್ಲಿ ಜೈಸಲ್ಮೇರ್ ಸಮೀಪ ಕೂಡ ಒಂದು ತೇಜಸ್ ಅಪಘಾತಕ್ಕೀಡಾಗಿತ್ತು. ಇದೆಲ್ಲವನ್ನು ಗಮನಿಸಿ ವಾಯುಪಡೆ ತೇಜಸ್ ಯುದ್ಧ ವಿಮಾನಗಳನ್ನು ಡೌನ್ ಮಾಡ್ತು. ಸರಿಯಾದ ಪರೀಕ್ಷೆ ಇಲ್ಲದೆ ನಾವಿವುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತು. ಆಮೇಲೆ ಪರೀಕ್ಷೆಗಳು ಎಲ್ಲ ಆಗಿ ಸಣ್ಣ ಟೆಕ್ನಿಕಲ್ ಗ್ಲಿಚ್ ಅಷ್ಟೇ, ಬೇರೇನೂ ಸಮಸ್ಯೆ ಅಲ್ಲಿಲ್ಲ ಅಂತ HAL ಹೇಳ್ತಾದ್ರು ಅವರೀಗ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಯೋಜನೆಯಿಂದ ಹೊರಗಿಡಲ್ಪಟ್ಟಿದ್ದಾರೆ. ನಿಮಗೆ ತೇಜಸ್ ಸಾಕು, ಅದನ್ನು ಮೊದಲು ಸರಿಯಾಗಿ ಮಾಡಿಕೊಡಿ, ಆಮೇಲೆ ಬೇರೆ ಯುದ್ಧ ವಿಮಾನಗಳ ತಯಾರಿಕಾ ಯೋಜನೆಯಲ್ಲಿ HAL ಇರಬೇಕಾ ಬೇಡವಾ ಯೋಚನೆ ಮಾಡೋಣ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಈ ಮಧ್ಯೆ ತೇಜಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುದ್ದಿ ಕೇಳಿ ಬರೋದಕ್ಕೆ ಶುರು ಮಾಡಿದೆ. ಈ ಬಗ್ಗೆ HAL ಖಾಸಗಿ ಕಂಪನಿಯೊಂದರ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಿದೆ. ಏನದು ಸಮಸ್ಯೆ ಅನ್ನೋದನ್ನ ನಿಮಗೆ ಹೇಳೋ ಮೊದಲು ತೇಜಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಭಾರತ ಸ್ವದೇಶಿ LCA ಅಂದ್ರೆ ಲೈಟ್ ಕಾಂಬ್ಯಾಟ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಳ್ಳೋ ಯೋಜನೆಯನ್ನು ರೂಪಿಸಿದ್ದು 1983ರಲ್ಲಿ. 84ರಲ್ಲಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ರಚನೆ ಆಯಿತು. ಅವತ್ತಿಗೆ MiG-21 ಯುದ್ಧ ವಿಮಾನಗಳಿದ್ವಲ್ಲ, ಅವುಗಳನ್ನು ಮುಂದೆ ನಾವು ನಿವೃತ್ತಿಗೊಳಿಸಬೇಕಾಗತ್ತೆ. ಅದಕ್ಕೆ ಪರ್ಯಾಯವಾಗಿ ಲೈಟ್ ಕಾಂಬ್ಯಾಟ್ ಯುದ್ಧ ವಿಮಾನಗಳನ್ನು ಸ್ವದೇಶದಲ್ಲೇ ತಯಾರು ಮಾಡಿಕೊಳ್ಳೋಣ ಅನ್ನೋದು ಯೋಜನೆ. ಅದಕ್ಕೆ ಬೇಕಾದ ಸಿದ್ಧತೆಗಳು ಆರಂಭ ಆದವು. ಅದಾದ 10 ವರ್ಷಗಳ ನಂತರ ಅಂದ್ರೆ 1993ರಲ್ಲಿ ಈ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ನ ಪ್ರೋಟೋಟೈಪ್ ಅನ್ನ ಸಿದ್ಧಪಡಿಸುವ ಕೆಲಸ ನಡೆಯಿತು. ಅದಕ್ಕೆ ಬೇಕಾದ ಹಣಕಾಸನ್ನ ಸರ್ಕಾರ ಒದಗಿಸಿಕೊಡ್ತು. ಇದಾಗಿ ಮತ್ತೆ 10 ವರ್ಷಗಳಾದ ಮೇಲೆ ಅಂದ್ರೆ 2003ರಲ್ಲಿ ಇದಕ್ಕೆ ತೇಜಸ್ ಅಂತ ನಾಮಕರಣ ಮಾಡಲಾಯಿತು. ಆಮೇಲೆ 2015ರಲ್ಲಿ ತೇಜಸ್ ಯುದ್ಧ ವಿಮಾನಗಳನ್ನು ಅವತ್ತಿನ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ವಾಯುಪಡೆಗೆ ಹಸ್ತಾಂತರ ಮಾಡಿದರು. ಆದರೆ ಆ ವಿಮಾನಗಳ ಕಾರ್ಯಕ್ಷಮತೆಯ ಬಗ್ಗೆ CAG ವರದಿಯಲ್ಲಿ ಅಪಸ್ವರ ಕಾಣಿಸ್ಕೊಳ್ತು. ಆ ನಂತರ ಅದನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋ ಕೆಲಸ ಆಯಿತು. ತೇಜಸ್ MK-1 ಯುದ್ಧ ವಿಮಾನಗಳು ಸಿದ್ಧ ಆದವು. 2006 ಮತ್ತು 2010ರಲ್ಲಿ 2 ಹಂತಗಳಲ್ಲಿ ಸರ್ಕಾರ ತಲಾ 20ರಂತೆ 40 ಯುದ್ಧ ವಿಮಾನಗಳನ್ನು ಪೂರೈಸೋದಕ್ಕೆ ಆದೇಶ ಕೊಡ್ತು. ಆದರೆ ಆ ಯುದ್ಧ ವಿಮಾನಗಳು ಪೂರೈಕೆಯಾಗಿ ವಾಯುಪಡೆಯನ್ನು ಸೇರಿದ್ದು 2024ರಲ್ಲಿ. 1983ರಲ್ಲಿ ಆರಂಭವಾದ ಯೋಜನೆ ಯುದ್ಧ ವಿಮಾನಗಳ ಡೆಲಿವರಿ ಕೊಡೋ ಹೊತ್ತಿಗೆ 2024 ಅಂದರೆ 41 ವರ್ಷಗಳನ್ನು ತಗೊಳ್ತು. ಈಗ ಮತ್ತೆ ರಕ್ಷಣಾ ಇಲಾಖೆ 180 ಯುದ್ಧ ವಿಮಾನಗಳ ಖರೀದಿ ಆದೇಶವನ್ನು ಕೊಟ್ಟಿದೆ. ಆದರೆ HAL ಇದುವರೆಗೆ ಆ ವಿಮಾನಗಳನ್ನು ಸಿದ್ಧ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕಾದಿಂದ ಬರಬೇಕಾದ 404 ಇಂಜಿನ್ ಸರಬರಾಜು ಸಮಸ್ಯೆಯ ಕಾರಣಕ್ಕೆ ವಿಮಾನಗಳ ತಯಾರಿ ಸಾಧ್ಯ ಆಗ್ತಾ ಇಲ್ಲ ಅಂತ HAL ಹೇಳಿದೆ. ಇವರನ್ನು ನಂಬಿಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ಅಂತ ವಾಯುಪಡೆ ಹೇಳ್ತಾ ಇದೆ. ಆದರೆ ಯುದ್ಧ ವಿಮಾನಗಳು ಮಾತ್ರ ಇನ್ನೂ ಸಿದ್ಧ ಆಗಿಲ್ಲ, ವಾಯುಪಡೆಯನ್ನ ಸೇರಿಲ್ಲ.
ಭಾರತೀಯ ವಾಯುಪಡೆಗೆ 42ರಿಂದ 43 ಸ್ಕ್ವಾಡ್ರನ್ಗಳಷ್ಟು ಯುದ್ಧ ವಿಮಾನಗಳು ಬೇಕು. ನಮ್ಮ ಹತ್ರ ಸದ್ಯಕ್ಕೆ 28ರಿಂದ 31 ಸ್ಕ್ವಾಡ್ರನ್ಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. MiG-21 ಯುದ್ಧ ವಿಮಾನಗಳನ್ನು ನಿವೃತ್ತಗೊಳಿಸಲಾಗಿದೆ. ಈಗ ಜಾಗುವರ್ಗಳನ್ನು ಕೂಡ ಕೆಳಗಿಳಿಸಬೇಕು. ಅವುಗಳಿಗೆ ಪರ್ಯಾಯ ಯುದ್ಧ ವಿಮಾನಗಳು ಬೇಕು. ಅವುಗಳನ್ನು HAL ತಯಾರು ಮಾಡಿಕೊಡಬೇಕಿತ್ತು, ಆದರೆ ಅದು ಸಾಧ್ಯ ಆಗಿಲ್ಲ. ಇನ್ನು ತೇಜಸ್ ಅನ್ನೋದು 4.5 ಜನರೇಷನ್ ಲೈಟ್ ಕಾಂಬ್ಯಾಟ್ ಸಿಂಗಲ್ ಸೀಟರ್ ಯುದ್ಧ ವಿಮಾನ. ತುಂಡು ಬಾಲದ ಈ ಫೈಟರ್ ಡಾಗ್ ಫೈಟ್ಗಳಿಗೆ ಅದ್ಭುತವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದುವರೆಗೆ ಭಾರತೀಯ ವಾಯುಪಡೆ ಈ ಯುದ್ಧ ವಿಮಾನಗಳನ್ನು ಯಾವುದೇ ಕಾರ್ಯಾಚರಣೆಗೆ ಅಥವಾ ಯುದ್ಧಕ್ಕೆ ದಾಳಿಗೆ ಬಳಕೆ ಮಾಡಿಲ್ಲ. ಕೇವಲ ಅಭ್ಯಾಸಕ್ಕೆ, ಗಸ್ತಿಗೆ ಮಾತ್ರ ಇದರ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ 2 ಸ್ಕ್ವಾಡ್ರನ್ಗಳಷ್ಟು ತೇಜಸ್ ಮಾತ್ರ ಇವೆ. ಈ ಯುದ್ಧ ವಿಮಾನ ಮ್ಯಾಕ್ 1.8 ವೇಗವನ್ನು ಹೊಂದಿದೆ. 3000 ಕಿಲೋಮೀಟರ್ ರೇಂಜನ್ನು ಇದು ಹೊಂದಿದೆ. ಗೆಳೆಯರೆ, ಬಾಲಾಕೋಟ್ ದಾಳಿ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ತೇಜಸ್ ಯುದ್ಧ ವಿಮಾನಗಳಿದ್ವು. ಆದರೂ ಅವತ್ತು ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಬೆನ್ನು ಹತ್ತಿದ್ದು ತೇಜಸ್ ಯುದ್ಧ ವಿಮಾನ ತಗೊಂಡಲ್ಲ, ಬದಲಿಗೆ MiG-21 ಯುದ್ಧ ವಿಮಾನದೊಂದಿಗೆ. ಯಾಕೆಂದರೆ ಅಲ್ಲಿ HAL ಕೊಟ್ಟಿದ್ದ ತೇಜಸ್ ಯುದ್ಧ ವಿಮಾನಗಳಿಗೆ ಮಿಸೈಲ್ ಇಂಟಿಗ್ರೇಷನ್ ಅನ್ನೋದೇ ಆಗಿರಲಿಲ್ಲ. ಹೀಗಾಗಿ ಆ ಯುದ್ಧ ವಿಮಾನಗಳನ್ನು ಬಳಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನಿವೃತ್ತ ವಾಯುಪಡೆಯ ಅಧಿಕಾರಿಯೊಬ್ಬರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಈ HAL 2015ರಿಂದಲೇ ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಸರಬರಾಜು ಮಾಡೋದಕ್ಕೆ ಶುರು ಮಾಡಿದ್ರೂ ಕೂಡ ಅವು ವಾಯುಪಡೆಗೆ ಅಗತ್ಯ ಇದ್ದಾಗ ಉಪಯೋಗಕ್ಕೆ ಬರಲೇ ಇಲ್ಲ. ಇನ್ನು ಈಗ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳನ್ನು HAL ವಾಯುಪಡೆಗೆ ಕೊಡಬೇಕು. ಚೈನಾ ವೈರಾಣುವಿನ ಕಾರಣದಿಂದ ವಿಳಂಬ ಅಂತ ಹೇಳಿದ್ರು. ಆನಂತರ GE 404 ಎಂಜಿನ್ ಸಿಗ್ತಾ ಇಲ್ಲ, ಹೀಗಾಗಿ ವಿಳಂಬ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರು. ಅಂತೂ ಅದು ವಿಳಂಬ ಆಗ್ತಲೇ ಹೋಗ್ತಾ ಇದೆ. ಇವುಗಳನ್ನು ಬೆಂಗಳೂರು ಮತ್ತು ನಾಸಿಕ್ಕಲ್ಲಿ ತಯಾರು ಮಾಡ್ತಾರೆ. ವರ್ಷಕ್ಕೆ 24 ಯುದ್ಧ ವಿಮಾನ ತಯಾರು ಮಾಡೋ ಸಾಮರ್ಥ್ಯ ಇದೆ. ಹಾಗೆ 24ಕ್ಕೆ 24 ತಯಾರು ಮಾಡಿದ್ರೂ ಕೂಡ ಈಗ ಅವರಿಗಿರೋ ಬೇಡಿಕೆಯನ್ನು ಪೂರೈಸೋದಕ್ಕೆ ಸುಮಾರು 7.5 ವರ್ಷಗಳ ಕಾಲ ಬೇಕಾಗುತ್ತೆ. ಇನ್ನಿವರು ಬೇರೆ ಯಾವುದಾದ್ರೂ ದೇಶ ತೇಜಸ್ ಯುದ್ಧ ವಿಮಾನಗಳನ್ನು ನಮಗೂ ಕೊಡಿ ಅಂತ ಬೇಡಿಕೆ ಸಲ್ಲಿಸಿದ್ರೆ ಅದನ್ನ ಯಾವ ಕಾಲಕ್ಕೆ ಪೂರೈಸಿ ಕೊಡಬೇಕು? ಇದೆಲ್ಲದರ ನಡುವೆ ಈಗ ತೇಜಸ್ಗೆ ಸಂಬಂಧಪಟ್ಟ ಹಾಗೆ ಆಘಾತಕಾರಿ ಮಾಹಿತಿಯೊಂದು ಹೊರಬೀಳ್ತಾ ಇದೆ. ಈ ಯುದ್ಧ ವಿಮಾನಗಳಿಗೆ ಹೈದರಾಬಾದ್ ಮೂಲದ TAD ಏರೋಸ್ಪೇಸ್ ಟೆಕ್ ಏರೋ ಡಿವೈಸಸ್ ಅನ್ನೋ ಸಂಸ್ಥೆ ಸುಮಾರು 172 ಬಿಡಿ ಭಾಗಗಳನ್ನು ಸರಬರಾಜು ಮಾಡ್ತಾ ಇತ್ತು. ಅವರಿಗೆ HAL 18 ಖರೀದಿ ಆದೇಶಗಳನ್ನು ಕೊಟ್ಟಿತ್ತಂತೆ. ಈ ಸಂಸ್ಥೆ ಎಲ್ಲ ಬಿಡಿ ಭಾಗಗಳನ್ನು ಪೂರೈಸಿದೆ. ಹೀಗೆ ಬಿಡಿ ಭಾಗಗಳನ್ನು ದೊಡ್ಡ ಮಟ್ಟದಲ್ಲಿ ಕೊಡುವಾಗ ಆ ಸ್ಪೇರ್ ಪಾರ್ಟ್ಸ್ ಗುಣಮಟ್ಟದ ಪರೀಕ್ಷೆ ಆಗಬೇಕು. ಅದರಲ್ಲಿ ಟೆನ್ಸೈಲ್ ಸ್ಟ್ರೆಂತ್, ಹಾರ್ಡ್ನೆಸ್, ಬ್ರೇಕ್ ಲೋಡ್, ಶಿಯರ್ ಟೆಸ್ಟ್, ಮೈಕ್ರೋ ಸ್ಟ್ರಕ್ಚರ್, ಸಾಲ್ಟ್ ಸ್ಪ್ರೇ ಟೆಸ್ಟ್ ಮುಂತಾದ ಒಂದಷ್ಟು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಆ ಪರೀಕ್ಷಾ ವರದಿಗಳನ್ನು ಬಿಡಿ ಭಾಗಗಳನ್ನು ಪೂರೈಸುವ ಸಂಸ್ಥೆ HALಗೆ ಕೊಡಬೇಕು. ಜೊತೆಗೆ ಯಾರಿಂದ ಪರೀಕ್ಷೆ ಮಾಡಿಸಲಾಗಿದೆ ಅನ್ನೋ ವಿವರಗಳನ್ನು ಕೂಡ ಕೊಡಬೇಕಾಗತ್ತೆ. ಇಲ್ಲಿ TAD ಏರೋಸ್ಪೇಸ್ ಕೊಟ್ಟ ಸುಮಾರು 199 ಗುಣಮಟ್ಟದ ಪರೀಕ್ಷಾ ವರದಿಗಳು ನಕಲಿಯಾಗಿದ್ವು ಅನ್ನೋದು ಗೊತ್ತಾಗಿದೆ. ಇವರು ಯಾವ ಸಂಸ್ಥೆಯಿಂದ ಪರೀಕ್ಷೆ ಮಾಡಿಸಿದೀವಿ ಅಂತ ವರದಿಗಳನ್ನು ಲಗತ್ತಿಸಿದ್ರೋ ಅದೇ ನಕಲಿ. ಆ ಸಂಸ್ಥೆ ನಾವಂಥ ಯಾವ ಪರೀಕ್ಷೆಗಳನ್ನು ಮಾಡಿಲ್ಲ ಅಂತ HALಗೆ ಪತ್ರ ಬರೆದು ತಿಳಿಸಿದೆ. ಅಲ್ಲಿಗೆ ಹೈದರಾಬಾದ್ ಕಂಪನಿ ಮಾಡಿರುವುದು ಅಪ್ಪಟ ವಂಚನೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಪರೀಕ್ಷೆ ಆಗದೆ ಇದ್ರೆ, ಆ ಸ್ಟ್ರೆಂತ್ ಇಲ್ಲದೆ ಇದ್ರೆ ಹಾರಾಟ ಮಾಡುವಾಗ ಗಾಳಿಯ ಒತ್ತಡಕ್ಕೆ ವಿಮಾನದ ಬಿಡಿ ಭಾಗ ಮುರಿದು ಹೋಗೋ ಸಾಧ್ಯತೆ ಇರುತ್ತೆ. ಸಾಲ್ಟ್ ಸ್ಪ್ರೇ ಟೆಸ್ಟ್ ಆಗದೆ ಇದ್ರೆ, ಆ ಉಪಕರಣ ತುಕ್ ಹಿಡಿದ್ರೆ ಗಾಳಿಲಿ ಹಾರಾಡೋ ವಿಮಾನ ಅಪಘಾತಕ್ಕೀಡಾಗಿ ಪೈಲಟ್ ಜೀವಕ್ಕೆ ಹಾನಿಯಾಗುವ ಅವಕಾಶ ಇರುತ್ತೆ. ಆ ವಿಮಾನಗಳನ್ನ ಯುದ್ಧ ಭೂಮಿಗಳಿಗೆ ತಗೊಂಡು ಹೋಗ್ತಾರೆ ಕಣ್ರಿ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ನಮ್ಮ ವಿಮಾನ ಶತ್ರು ನೆಲದಲ್ಲಿ ಪತನಗೊಂಡು ಪೈಲಟ್ಗಳಲ್ಲಿ ಸೆರೆ ಸಿಕ್ಕಿಬಿಟ್ರೆ ಗತಿ ಏನು? ಅಥವಾ ಅವರು ಸಾವಿಗೀಡಾದ್ರೆ ಜವಾಬ್ದಾರಿ ಯಾರದ್ದು? ಸದ್ಯಕ್ಕೇನೋ ಹೈದರಾಬಾದ್ ಸಂಸ್ಥೆ ಕೊಟ್ಟ ಬಿಡಿ ಭಾಗಗಳನ್ನು ಯುದ್ಧ ವಿಮಾನಗಳಲ್ಲಿ ಅಳವಡಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗ HAL ಹೈದರಾಬಾದ್ ಮೂಲದ ಈ TAD ಏರೋಸ್ಪೇಸ್ ಮತ್ತು ಅದರ CEO ಶಿವರಾಮ್ ಪ್ರಸಾದ್ ವಿರುದ್ಧ ದೂರನ್ನು ದಾಖಲು ಮಾಡಿದೆ. ಆದರೆ ಅಂಥ ಪೊಲೀಸ್ ದೂರು ದಾಖಲಾಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಶಿವರಾಮ್ ಪ್ರಸಾದ್ ಹೇಳಿರೋದಾಗಿ ಒಂದಷ್ಟು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ದೂರು ದಾಖಲಾಗಿರುವುದು ನಮ್ಮ ಬೆಂಗಳೂರಿನ HAL ಪೊಲೀಸ್ ಸ್ಟೇಷನ್ನಲ್ಲಿ. ಬಹುಶಃ ಇದು ಯಾವುದೋ 420 ಕೇಸು ಅಂದ್ಕೊಂಡು ಈ ಪೊಲೀಸ್ನವರು ಎಲ್ಲಾ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋ ತರ ಇದನ್ನು ಹ್ಯಾಂಡಲ್ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಆದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟ ಪ್ರಕರಣ. ಪೊಲೀಸರಿಗೆ ಅದು ಸ್ವಲ್ಪ ಅರ್ಥ ಆದ್ರೆ ಈ ಪ್ರಕರಣವನ್ನ ಮತ್ತಷ್ಟು ಸೀರಿಯಸ್ ಆಗಿ ಅವರು ತಗೊಳ್ಳಬಹುದು.
ಗೆಳೆಯರೆ, ಇಂಥ ಘಟನೆಗಳು ನಮ್ಮ ಆಯುಧ ತಯಾರಿಕಾ ಕಂಪನಿಗಳ ಬಗ್ಗೆ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತವೆ. ಆಯುಧಗಳು, ಯುದ್ಧ ವಿಮಾನಗಳು ಅಂದ್ರೆ ದಿನ ಒಂದು ರೌಂಡ್ ಟೆಸ್ಟ್ ಡ್ರೈವ್ ಹೋಗಿ ಬರುವ ಥರದ ವಾಹನಗಳಲ್ಲ. ಯುದ್ಧದ ಸಮಯದಲ್ಲಿ ಅವುಗಳ ನಿಜ ಪರೀಕ್ಷೆ ನಡೆಯುತ್ತೆ. ಅವುಗಳ ಶಕ್ತಿ ಸಾಮರ್ಥ್ಯದ ನೈಜ ಪರೀಕ್ಷೆ ಆಗೋದಾಗ್ಲೇ. ಅಂಥ ಸಂದರ್ಭದಲ್ಲಿ ಅವು ಕೈ ಕೊಟ್ಟು ಬಿಟ್ರೆ, ಅವುಗಳ ಗುಣಮಟ್ಟ ಸರಿ ಇಲ್ಲ ಅನ್ಸಿದ್ರೆ ಎಂಥ ದೊಡ್ಡ ಅನಾಹುತ ಆಗುತ್ತೆ ಯೋಚನೆ ಮಾಡಿ ನೋಡಿ. ನಮ್ಮಲ್ಲಿ ಯುದ್ಧೋಪಕರಣಗಳಲ್ಲಿ ಯಾವುದೇ ಚೈನಾ ಮೇಡ್ ಬಿಡಿ ಭಾಗಗಳನ್ನ ಬಳಸಬಾರದು ಅಂತ ಆದೇಶವನ್ನು ಕೊಡಲಾಗಿದೆ. ಆದ್ರೆ ಇಲ್ಲಿ ಸ್ವದೇಶಿ ಅಂತ ಹೇಳಿ ಟೆಸ್ಟ್ ರಿಪೋರ್ಟ್ಗಳನ್ನೇ ನಕಲು ಮಾಡೋ ವಂಚಕರಿರುವಾಗ ಅವರು ಆ ಬಿಡಿ ಭಾಗಗಳನ್ನು ಅವರೇ ತಯಾರು ಮಾಡಿದಾರಾ ಅಥವಾ ಚೈನಾ ಗೀನಾದಿಂದ ತಂದು ಜೋಡಿಸಿದಾರಾ? ಈ ಸ್ವದೇಶಿಯಲ್ಲಿ ಎಷ್ಟು ಚೈನಾ ಸ್ಪೇರ್ಸ್ ಇಂಟಿಗ್ರೇಟ್ ಆಗ್ತಾ ಇವೆ ಅನ್ನೋದು ಕೂಡ ಪರೀಕ್ಷೆಗಳಾಗದೆ ಗೊತ್ತಾಗೋದಿಲ್ಲ. HAL ನ ಈ ಪ್ರಕರಣ ಬೇರೆ ಯುದ್ಧೋಪಕರಣಗಳ ವಿಷಯದಲ್ಲಿ ಕೂಡ ಒಂದು ಐ ಓಪನರ್ ಆಗಬೇಕು. ಇಲ್ಲಿ ಎಲ್ಲ ಉಪಕರಣಗಳನ್ನ ಡೆಲಿವರಿ ತಗೊಳ್ಳುವಾಗ ಸರಿಯಾಗಿ ಪರೀಕ್ಷಿಸುವ ಕೆಲಸವನ್ನ ಸೇನೆ, ವಾಯುಪಡೆಯ ಅಧಿಕಾರಿಗಳು ಮಾಡಬೇಕು. ಅದು ಒಂದಲ್ಲ, ಹಲವು ಹಂತಗಳಲ್ಲಿ ಆ ಪರೀಕ್ಷೆ ನಡಿಬೇಕು. ಇಲ್ಲಿ ನಂಬಿಕೆ, ವಿಶ್ವಾಸ ಅನ್ನೋದಕ್ಕಿಂತ ಸೈನಿಕರ ಪ್ರಾಣ, ದೇಶದ ರಕ್ಷಣೆ ಎರಡೇ ಮುಖ್ಯ ಆಗಬೇಕು. ಹಾಗೆ ಆಯುಧಗಳ ವಿಷಯದಲ್ಲಿ ವಂಚಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳೋ ಕೆಲಸ ಕೂಡ ಆಗಬೇಕು. ಆದ್ರೆ ಭಾರತದ ವ್ಯವಸ್ಥೆಯಲ್ಲಿ ಇನ್ನೆಂಥ ಕಠಿಣ ಕ್ರಮಗಳನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಗೆಳೆಯರೆ HAL ನ ತೇಜಸ್ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.